ಸ್ನೇಹಿತರೆ, ಇವತ್ತು ನಾವು ತಮಡಿಹಳ್ಳಿ ಪರಮೇಶ್ವರಪ್ಪ ಅವ್ರ ತೋಟದಲ್ಲಿ ಇದ್ದೀವಿ. ಇದು ಸೂರ್ಯಶಕ್ತಿ ಬೆಳೆಸ್ಬಿಟ್ಟು ಅವ್ರು ಮಾಡಿದ್ದಾರೆ. ನಾವು ತುಮಕೂರಿಂದ, ಇವರು ಅವ್ರ ಮಗ ಕುಮಾರ್ ಅಂತ, ಇವರು ಅವ್ರ ತಂದೆ. ಕುಮಾರ್, ಹೇಳಪ್ಪ, ಏನು ಹೇಳಬೇಕು ಅಂತ ಇದ್ದೀವಿ ರೈತರಿಗೆ ಕೇಳಬೇಕಾದ್ರೆ? ಸರ್ ನಮಸ್ಕಾರ. ನಾವು ಫಸ್ಟಿಂದಲೂ ಸೂರ್ಯಶಕ್ತಿ ಪ್ರಾಡಕ್ಟ್ಗಳೆಲ್ಲ ಬಳಸಿ ಪರಿಚಯ ಆದರು. ಹಿಂಗೆ ನಮ್ಮ ಸ್ನೇಹಿತರ ಕಡೆಯಿಂದ ಸೂರ್ಯಶಕ್ತಿ ಪ್ರತಿಯೊಂದು ಬಳಸ್ಕೊಳ್ತಾ ಬಂದಿದ್ದೀವಿ. ಫಸ್ಟ್ಗೆ ಮ್ಯಾಜಿಕ್ ರೂಟ್ ಅಂತ ಫಸ್ಟ್ಗೆ ಕೊಡಿಸಿದ್ರು. ಮ್ಯಾಜಿಕ್ ರೂಟಿಂದ ಫಸ್ಟ್ಗೆ ಬೆಳೆ ಶುರು ಮಾಡ್ತಿದ್ದಂಗೆ ಮ್ಯಾಜಿಕ್ ರೂಟು, ಜಿಂಕು, ನ್ಯೂಟ್ರಿಯೆಂಟ್ಸ್ ಕೊಟ್ಟಿದ್ದೀವಿ. ನೆಕ್ಸ್ಟು ಫಾರ್ಮುಲಾ 1, ಫಾರ್ಮುಲಾ 2 ಡ್ರಂಚಿಂಗ್ ಕೊಟ್ಟಿದ್ದೀವಿ. ಡ್ರಂಚಿಂಗ್ ಕೊಟ್ಟ ಮೇಲೆ ಅದನ್ನೇ ಕಂಟಿನ್ಯೂಸ್ ಆಗಿ ಆಮೇಲೆ ಹೂ ಬರೋಕ್ಕೆ ಫ್ಲವರ್ ಶುರು ಆಯ್ತು. ಫ್ಲವರ್ದು ಎಲ್ಲ ಕ್ರಿಯಾ ಬಳಸಿವು. ಕ್ರಿಯಾ ಬಳಸಿದಂಗೆ ಹೂ ಕಮೆನ್ಸ್ ಆಯ್ತು. ಹೂ ಕಮೆನ್ಸ್ ಹಾಕಿದಂಗೆ ಜೇನುಳ ಬರ್ಬೇಕಾಯ್ತು. ನಮ್ಮದಕ್ಕೆ ಜೇನುಳ ಬರ್ಲೇ ಇಲ್ಲ. ವಾಕ್ ಬಂದು ಹೋಗ್ತಿದಂಗೆ ಮತ್ತಿರ್ಗ ಅದು ಆಟೋಮೆಟಿಕ್ ಆಗಿ ಸೆಟ್ ಆಗ್ತಾ ಬಂತದೆ. ನಾವು ಸರ್ ಕೈಲೂ ಅದನ್ನೇ ಹೇಳಿದೆ, ಸರ್ ಜೇನುಳ ಬತ್ತಿಲ್ಲ, ಬೇಡ ಬಿಡ್ ಕುಮಾರ್ ಅಂತ ಅವ್ರು ಹೇಳಿರು. ಹಂಗೇನೆ ಕಂಟಿನ್ಯೂಸ್ ಆಗಿ ಹೂ ಸೆಟ್ ಆಗ್ತಾ ಬಂದಿದೆ. ಈಗ ಹೆಂಗ್ ಅನ್ಸುತ್ತೆ? ಈಗೆಲ್ಲ ಕಾಯೆಲ್ಲ ಅಂದಾಜಿಲ್ಲ, ಒಂದೊಂದು ಮಿನಿಮಮ್ ಎಷ್ಟಿದೆ, ಮ್ಯಾಕ್ಸಿಮಮ್ ಎಷ್ಟಿದೆ? ಮಿನಿಮಮ್ 200 ಗ್ರಾಮ್ನಿಂದ 300, 400, 500 ಗ್ರಾಮ್ ತಕಲು ಕಾಯಿ ಸೈಜ್ ಐತೆ. ಆವರೇಜ್ 100 ಗ್ರಾಮು ಇದೆ, 100 ಗ್ರಾಮು ಇದೆ. ಮೇಜರ್ ಇರೋದು ಬನ್ನಿ, ನೀವು ಬನ್ನಿ. ಯಾರು ಬೇಕಾದ್ರೆ ಹೇಳಿ ಭಾರಿ ಚೆನ್ನಾಗಿ ಬಂದೈತೆ, ಒಳ್ಳೆ ಕ್ವಾಲಿಟಿ ಐತೆ. ಮತ್ತೆ 100 ಗ್ರಾಮ್ ಕಾಯಿ ಕಮ್ಮಿ, 100 ಗ್ರಾಮ್ ಕಾಯಿ ಕಮ್ಮಿ ಇದಾವೆ. ಇವರು ಸ್ವಲ್ಪ ತ್ರಿಪ್ಸನ್ ಸ್ವಲ್ಪ ಲಾಸ್ಟ್. ಇದು ಏನಾಗಿದೆ ಅಂದ್ರೆ, ಇವ್ರದ್ದು ಮೇಲ್ಗಡೆ ತೋರಿಸ್ತೀನಿ ನೋಡಿ. ಇದು ಬಂದ್ಬಿಟ್ಟು ತೆಂಗಿನ ತೋಟದಲ್ಲಿದೆ. ತೆಂಗಿನ ತೋಟದಲ್ಲಿ ಬಂದ್ಬಿಟ್ಟು ನುಸಿ ರೋಗ ಬರೋ ಚಾನ್ಸಸ್ ಜಾಸ್ತಿ. ಸೊ ಅಂತದ ಹಾಗಾಗ್ಬಿಟ್ಟು ಇವ್ರಿಗೆ ಸ್ವಲ್ಪ ಮೈಟ್ಸ್ ಎಫೆಕ್ಟ್ ಜಾಸ್ತಿ ಆಗಿದೆ. ಇಲ್ಲ ಅಂದಿದ್ರೆ ಕಂಟ್ರೋಲ್ ಮಾಡಿದ್ರೆ ಇವರು ನಂಬರ್ 1. ಇದೆಲ್ಲ ಚೆಕ್ ಮಾಡಿದ್ವಿ, ಯಾವ್ದನ್ನ ಕಂಟೆಂಟ್ ಎಲ್ಲ ಚೆಕ್ ಮಾಡಿದ್ವಿ. ಬ್ರಿಕ್ಸ್ ಬಂದ್ಬಿಟ್ಟು 21% ಇದೆ ಇವ್ರದ್ದು. ಇದನ್ನು ಚೆಕ್ ಮಾಡ್ತೀವಿ, pH ಎಲ್ಲ ಚೆಕ್ ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ, ನಾನು ತಮ್ಗೆಲ್ಲ ಅಪ್ಡೇಟ್ ಮಾಡ್ತೀನಿ. ಬಟ್ ಇದು ಬಂದ್ಬಿಟ್ಟು ಮೈನ್ ಬಳಸಿರೋದೇನೆ ಸೂರ್ಯಶಕ್ತಿ. ಇದು ಗೊಬ್ಬರ ಎಲ್ಲ ಏನ್ ಬಳಸಿದ್ರಿ ಹೇಳಪ್ಪ? ಹಂಗೇನೆ ನಾವು ಗೊಬ್ಬರ, ಕೋಳಿ ಗೊಬ್ಬರ, ದನಿಂಗ್ ಗೊಬ್ಬರ, ಹತ್ತಿ ಹಿಂಡಿ, ಕಡ್ಲೆಕಾಯಿ ಹಿಂಡಿ, ಬೇವಿನ ಹಿಂಡಿ ಬಳಸಿದೀವಿ. ಅದು ಬಿಟ್ಟು ಮತ್ತಿನ್ನೇನು ಬಳಸಿದ್ರಿ ಹೇಳ್ರಿ? ಔಷಧಿ ಎಲ್ಲ ಎಷ್ಟು ಹೊಡೆದಿದ್ದೀರಾ? ಔಷಧಿ ಎಲ್ಲ ಆದಷ್ಟು ಆರ್ಗಾನಿಕ್ ಜಾಸ್ತಿ ಹೊಡೆದಿರೋದು. 50,000 ರೂಪಾಯಿ ಔಷಧಿ ಹೊಡೆದಿದ್ದೀವಿ ಅಂತ ಅಲ್ಲ, ಟೋಟಲ್ ಒಂದು 50,000 ರೂಪಾಯಿನಾಗೆ ನಾವು ಬೆಳೆ ತಕೊಂಡಿದೀವಿ. ಇದನ್ನು ಹಾಕ್ಬಿಡಿ. ಪುಣ್ಯಾತಮ್ರಿ, ಯಾರ ನೋಡ್ಕೊಳ್ಳಿ, ಅಲ್ಲ ನೋಡ್ಕೊಳ್ಳಿ, ಅವ್ರಿಗೇನು ಗೊತ್ತಾಗಲ್ಲ ನೋಡ್ರಿ. A-Z ಹೋಯ್ತಂತವ. ಆಯ್ತಾಯ್ತು, ಅವ್ರು ಹೇಳ್ತಿರೋದು ಈ ನಂಬರ್ ಇದೆಯಲ್ಲ, ಇದೆಲ್ಲ ಅವ್ರು ತಗೊಬಂದಿರೋದು ಇದರಿಂದ, ಔಷಧಿ ಅಂಗಡಿಯಿಂದ. ಅದು ಬಿಟ್ರೆ ಜಾಸ್ತಿ ಬಳಸಿರೋದೇನೆ ನಮ್ದು ಸೂರ್ಯಶಕ್ತಿನೇ ಜಾಸ್ತಿ ಬಳಸಿರೋದು. ಆದಷ್ಟು ಒಳ್ಳೆ ಗ್ರೇಡ್ 23,190 ರೂಪಾಯಿ. ಕೆಮಿಕಲ್ಸ್ ಇವ್ರು ಹೊಡೆದಿರೋದು 23,190 ರೂಪಾಯಿ. ಅಂದ್ರೆ ಟೋಟಲ್ ಅಂದ್ರೆ ಇವರು 200 ಗಿಡ ಇದೆ, 250 ಗಿಡ ಇದೆ. ಸೇರಿ 50,000 ಒಳಗಡೆ ಎಲ್ಲಾ ಸೇರಿದ್ರೆ ಸೂರ್ಯಶಕ್ತಿ ಬಳಸಿರೋದ್ರಿಂದ, ಸೂರ್ಯಶಕ್ತಿನೂ ಸೇರ್ಕೊಂಡ್ರೆ 50,000 ರೂಪಾಯಿ ಇವ್ರು ಬಳಸಿದ್ದಾರೆ. ಆದಷ್ಟು ಸೂರ್ಯಶಕ್ತಿನೇ ಜಾಸ್ತಿ ಬಳಸಿರೋದು. ನೀವು ಅಲ್ಲ, ಇರ್ಲಿ ಅಲ್ಲ, ಮಾಡೋಣ. ಅಂದ್ರೆ ನಿಮ್ಗೆ ಎಕರೆ ಗಿಡಕ್ಕೆ ಏನಾಗಿತ್ತು ಅಂದ್ರೆ, ಇವರು ಗಿಡಕ್ಕೆ ಹತ್ತತ್ರ ಗಿಡಕ್ಕೆ 20 ಗ್ರಾಮ್ ಕೊಡಬೇಕಾಗಿತ್ತು ಸೂರ್ಯಶಕ್ತಿನ. 20 ಗ್ರಾಮು ಕೊಟ್ಟಿಲ್ಲ, ಅದ್ರಲ್ಲಿ ಅರ್ಧ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ಏನ್ ಮಾಡಿದ್ರು, ಹೋದ ವರ್ಷನೂ ಬೆಳ್ಕೊಂಡಿದ್ರು. ಅದ್ರ ಶಕ್ತಿ ಗಿಡದಲ್ಲಿ ತುಂಬಿಕೊಂಡಿತ್ತು. ಆ ಶಕ್ತಿ ಯಾವಾಗ ತುಂಬಿಕೊಂಡಿತ್ತಲ್ಲ, ಅದು ಇವ್ರಿಗೆ ಸಪೋರ್ಟ್ ಮಾಡ್ತಾ, ಹಾಗಾಗಿ ಈ ಸಲ ಕಡಿಮೆ ಕೊಟ್ಟಿದ್ದಾರೆ. ಅಂದ್ರೆ ಹೇಳಿದ್ನಲ್ಲ, ಯಜಮಾನಿದಾರಲ್ಲ, ಯಜಮಾನ್ರು ಮಗಂಗಂತೂ ದಾಟ್ತಾರೋ. ಅಂದ್ರೆ ಕೆಲಸ ಮಾಡಲ್ಲ, ಹೋಗು ಫಸ್ಟ್ ಹಂಗೆ ಹಿಂಗೆ ಅಂತ. ನನ್ಗೂ ಬೈದಿದ್ರು ಒಂದ್ಸತಿ ಬಂದ್ಬಿಟ್ಟು ತೋಟದಲ್ಲಿ. ನಾನು ಹೇಳ್ದೆ, ನೋಡಪ್ಪ, ನಾನು ಕೊಡೋದು ಕೊಡ್ತೀನಿ, ಹೇಳೋದು ಹೇಳ್ತೀನಿ, ಕೆಲಸ ಮಾಡೋದೆಲ್ಲ ಕುಮಾರ ಮಾಡ್ಬೇಕು. ಇಲ್ಲ, ಮಾಡಿದಾನೆ, ತುಂಬಾ ಚೆನ್ನಾಗಿ ಮಾಡಿದಾನೆ ಕೆಲಸನ. ಹಣ್ಣು ಅದೇ ಅವ್ನ ಕೆಲಸ ಮಾಡಿರೋದಕ್ಕೇನೆ, ಕ್ವಾಲಿಟಿ ಬಂದಿರೋದಕ್ಕೇನೆ. ನೋಡಿ ಇವೆಲ್ಲ ನೋಡಿ, ಎಲ್ಲ ಒಂದು 500 ಗ್ರಾಮ್ ಇದೆ. ಅಂದ್ರೆ ಅವರೇಜ್ ಬಂದ್ಬಿಟ್ಟು ನಿಮ್ಗೆ 200 ಮೇಲೆ ಸರ್, 200 ಮೇಲಿದೆ. ಈಗ ನಿಮ್ಗೆ 100% ಅಂತ ಲೆಕ್ಕ ಹಾಕೊಂಡ್ರೆ ಹತ್ತತ್ರ 60%. ಇಲ್ಲ ಸರ್, ಇದು ಕಾಯಿ ಸಖತ್ ವೆಯ್ಟ್ ಇದೆ. ಕಾಯಿ ವೆಯ್ಟ್ ಇದೆ. 60ರಿಂದ 70% ನಿಮ್ಗೆ ಒಳ್ಳೆ ಅಂದ್ರೆ ಕ್ವಾಲಿಟಿ ಮಾರ್ಕೆಟಬಲ್ ಸಿಕ್ಕುತ್ತೆ. ಅದಾದ್ಮೇಲೆ ಮತ್ತೆ ಸ್ವಲ್ಪ ಇದಾಗಿರೋದು ಅಂದ್ರೆ ಏನಂತೀವಿ ನಾವು, ಜಾರ್ಕಾಯಿ ಅಂತ ಹೇಳ್ತೀವಿ, ಅದೇ ನುಸಿ ಹೊಡೆದಿರೋದು, ಅದೊಂದು 20% ಸಿಗುತ್ತೆ. ಇನ್ನು ಮಿಕ್ಕಿದೊಂದು 20% ಇಲ್ಲ, ವೇಸ್ಟ್ ಬಂದ್ಬಿಟ್ಟು ಒಂದು 5% ಬಂದ್ರೆ ಹೆಚ್ಚು. ಅಂದ್ರೆ ಕೆಳಗಡೆ ಇರೋದು ಪೂರ್ತಿ.
ಸೊ ಹಾಗಾಗಿ ನಾವು ಅದನ್ನೇ ಹೇಳ್ತಿದ್ದು ಕುಮಾರ್ಗೆ, ನೋಡಪ್ಪ ಇನ್ನೂ ಚೆನ್ನಾಗಿ ಮಾಡು ನೀನು. ಒಂದು ನನಗೆ ನಾವು ಹೇಳ್ತಿರೋದೇನು ಅಂತಂದರೆ, ರೈತರು ಕೆಲಸ ಮಾಡ್ತಾರೆ, ಕಷ್ಟಪಡ್ತಾರೆ. ನಾನು ರೈತ ಕುಟುಂಬದಿಂದನೇ ಬಂದಿರೋದು. ಏನಕ್ಕೆ ಅಂತಂದರೆ, ಈಗ ಏನು ಬೆಳೆದ್ಬಿಟ್ಟು ಅವ್ರು ಇದ್ರಲ್ಲೇನು ಬಂದಿದ್ದ ದುಡ್ಡು ಅವ್ರ ಮಕ್ಕಳು ಡೆವಲಪ್ಮೆಂಟ್ಗೆ ಹಾಕ್ತಾರೆ, ಅಂದರೆ ಓದೋದಕ್ಕೂ ಅದಕ್ಕೆಲ್ಲ ಹಾಕ್ತಾರೆ. ಜೊತೆಗೆ ಅವ್ರಿಗೂ ಅನುಕೂಲ ಆಗಲಿ ಅಂತ. ವಯಸ್ಸಾದ್ಮೇಲೆ ಎಲ್ಲರಿಗೂ ಏನೋ ಒಂದು ಇದಿರಬೇಕಲ್ವ. ಸೊ ಹಾಗಾಗಿ ಆ ಪ್ಲಾನ್ ಮಾಡ್ಕೊಂಡೇ ಮಾಡಿರೋದು. ಈಗ ಇದು ಬಂದ್ಬಿಟ್ಟು 250 ಗಿಡ, ತಿರುಗಿ ಮತ್ತೆ ಒಂದು ಇನ್ನೂ 800 ಗಿಡ ಇಡ್ತಾ ಇದ್ದಾರೆ, 4 ಎಕರೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಗೈಡ್ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಇದರಲ್ಲಿ ತುಂಬಾ ಚೆನ್ನಾಗಿ ಬರಲಿ ಅಂತ. ಬ್ಲೈಟ್ ಹೇಳಪ್ಪ, ಹೇಳು ಬ್ಲೈಟ್ ಒಂದೇ ಒಂದು ಗಿಡ ಬ್ಲೈಟ್ ಆಗಿತ್ತು. ಅಲ್ಲಿಗೆ ಹೋಗ್ಲಾ? ಬನ್ನಿ ಅಲ್ಲಿಗೆ ಹೋಗೋಣ ಬಾ, ಒಂದು ನಿಮಿಷ ತಾಳ್ಸು. ಇದು ಬೇರೆ ಇಲ್ಲ, ಇದು ಮಾಡ್ಕೊತೀನಿ. ಸೂರ್ಯಶಕ್ತಿ ಬಳಸಿದ್ಮೇಲೆ ಒಂದೇ ಒಂದು ಗಿಡ ಕಂಪ್ಲೇಂಟ್ ಬಂತು, ಬ್ಲೈಟ್ ಆಗಿತ್ತು ಕಾಯಿ. ಅದನ್ನ ನಾನು ಏನೇ ಡಾಕ್ಟ್ರು ಕಿತ್ತಾಕು ಅಂತ ನಾನು ಕಿತ್ತಾಕ್ತಂಗೆ ಹಂಗೆ ಬಿಟ್ಟಿದ್ದೆ. ಅವ್ರಿಗೆ ಬೇರೆ ಕಾಯಿಗೆ ಒಂದಕ್ಕೂ ಡ್ಯಾಮೇಜ್ ಆಗಲಿಲ್ಲ, ಆ ಗಿಡದಿಂದ ಮುಂದಕ್ಕೂ ಹೋಗಿಲ್ಲ. ಸೊ ಅಂದ್ರೆ ಸೂರ್ಯಶಕ್ತಿ ಬಳಸಿರೋದ್ರಿಂದ ನಿಮ್ಗೆ ಕಾಯಿ ಅಂದ್ರೆ ಗಿಡದಲ್ಲಿ ಶಕ್ತಿ ಬಂದ್ರೆ ಕಾಯಿಲೆ ಮುಂದಕ್ಕೆ ಹೋಗಲ್ಲ ಅನ್ನೋದು ಕುಮಾರ್ ಅವರ ಇದು ವಾದ. ಗಿಡ ಚೆನ್ನಾಗಿ ಇಟ್ಕೋಬೇಕು. ಅದು ಇದೊಂದು ಏನ್ ತೊಂದ್ರೆ ಅಂತಂದ್ರೆ, ಪಾಪ ಇವರು ಇದು ಅಂದ್ರೆ ಕಳೆ ತೆಗಿಲಾರ್ದೆ ಸಿಕ್ಕಾಪಟ್ಟೆ ಕಳೆ ಐತೆ. ಹಂಗಾಗಿ ಸ್ವಲ್ಪ ಅವ್ರಿಗೆ ಇದು ಯಾವ್ದು ನುಸಿ ಬಂದಿದೆ ಬಿಟ್ರೆ, ಕಳೆ ಒಂದು ಹೋಗಿದ್ರೆ ಇವತ್ತು A1 ಕ್ವಾಲಿಟಿ ಕ್ರಾಪ್ ಇರೋದು ಇದು. ಯಜಮಾನ್ರೆ ನೀವೇನ್ ಹೇಳ್ತೀರಾ ಹೇಳ್ರಿ. ನಾನು ಇನ್ನೇನು ಹೇಳೋಣ ಸಹ, ಎಲ್ಲ ಮಾಡಿದ್ದಾರೆ, ಮಟ್ಟಿದ್ದಾರೆ ಎಲ್ಲ. ನಾವು ಅವ್ರಿಗೆ ಸಹಕರಿಸಿದ್ದೀವಿ, ಅವ್ರಿಗೆ ಇಲ್ಲಿ ತಂದು ಕೊಟ್ಟಿದ್ದೀವಿ, ಮಾಡಿದ್ದೀವಿ ಇಂಥದ್ದು. ನೋಡಿ ನೀವು ಹೇಳಿದ್ದು ತಂದು ಹೊರದಿದ್ದೀವಿ, ಏನು ಒಳ್ಳೇದಾಗಿ ಅಲ್ಲ ಇಷ್ಟು ಹೇಳಬಲ್ಲ. ಒಳ್ಳೇದಾಗೈತೆ. ಕೊಡ್ತೀನಿ. ಇದು ಏನನ್ಸುತ್ತೆ ನಿಮ್ಗೆ ನಮ್ಮ ಪ್ರಾಡಕ್ಟ್ ಬಳಸಿದ ಮೇಲೆ? ಖರ್ಚು ಹಿಂದೆಲ್ಲ 1800 ಗಿಡ ತಕಲು ಹಾಕಿದ್ದು, ಈ ಲೆಕ್ಕಾಚಾರ ಸೈಜ್ ಕಾಯಿ ಬಂದಿರಲಿಲ್ಲ. ಈಗ ನಿಮ್ಮ ಔಷಧಿ ಬೆಳೆಸಿದ ಮೇಲೆ, ನಮಗೆ ಸೂರ್ಯಶಕ್ತಿ ಬೆಳೆಸಿದ ಮೇಲೆ ಚೆನ್ನಾಗಿ ಬೆಳೆ ಇವರು 15 ವರ್ಷದ ಮೇಲ್ಪಟ್ಟು ದಾಳಿಂಬೆ ಬೆಳೆದಿರೋ ಬೆಳೆಗಾರರು ಇವರು. 2008ರಲ್ಲಿ 2008ರಿಂದನೂ ಬೆಳೆದಿದ್ದಾರೆ ಇವರು, ಬೆಳೆದಿದ್ದಾರೆ. ಆದ್ರೆ ನಾವ್ ಈ ಕ್ವಾಲಿಟಿನೂ ಬಂದಿರಲ್ಲ. ನಾವ್ ಈ ತರ ಬರುತ್ತೆ, ಜೇನ್ ನೊಣ ಇಲ್ದಿದ್ರು ಹೂ ಸೆಟ್ ಆಗುತ್ತೆ, ಕಾಯಿ ಸೈಜ್ ಆಗುತ್ತೆ. ನಾವು ಅದು ಅನ್ಕೊಂಡಿರ್ಲೇ ಇಲ್ಲ. ನಾವು ಸರ್ ಸಖತ್ ಗೈಡೆನ್ಸ್ ಮಾಡಿದ್ದಾರೆ. ಅದ್ರ ಭಾಗಾಗಿ ಯಾವಾಗಲೂ ನಮ್ಮ ಜೊತೆಗೆ ಇರ್ತಾರೆ. ನೀವು 24 ಗಂಟೆಗೆ ಯಾವಾಗ ಫೋನ್ ಮಾಡಿರೋ ಮಾತಾಡ್ತಾರೆ. ಅಂಥರು ಕೋಟಿಗೊಬ್ರು ಸಿಕ್ಕೋದು ಕಷ್ಟ ಐತೆ. ಅಷ್ಟು ಅಂತರ ಸಿಕ್ಕಿದ್ರೆ ರೈತರು ಸಖತ್ ಉದ್ಧಾರ ಆಗ್ತಾರೆ. ಇಂಥವ್ರಿಗೆ ಬೆಳೆಸ್ಬೇಕು, ಪ್ರೋತ್ಸಾಹ ಕೊಟ್ಟು ಬೆಳೆಸಿ ಒಳ್ಳೆ ಬೆಳೆ ಮಾಡಿಕೊಡ್ತಾರೆ. ಅಂತರ್ನ ಆಯ್ಕೆ ಮಾಡ್ಕೋಬೇಕು. ಈಗ ಇನ್ನು ಬೇರೆ ಬೇರೆ ಇವರೆಲ್ಲ ಇದ್ದಾರೆ, ಸುಮ್ಮನೆ ದುಡ್ಡಿನ ಆಸೆಗಾಗಿ, ಕಂಪ್ನಿಗಳ ಆಸೆಗಾಗಿ ಸುಮ್ಮನೆ ಅವರ ಪ್ರಾಡಕ್ಟ್ ಮಾಡ್ಕೊಂಡು ಅವರು ಉದ್ಧಾರ ಆಗ್ತಾರೆ ಹೊರತು ರೈತರು ಎಂದೂ ಉದ್ಧಾರ ಆಗಲ್ಲ. ಕೊನೆಗೆ ರೈತರಿಗೆ ಏನ್ ಹೇಳ್ಬೇಕು ಅಂತ ಹೇಳ್ತೀರಾ ಕುಮಾರ್ ಅವರೇ? ಇವರ ಪ್ರಾಡಕ್ಟ್ಗಳ ಭಾಳ ಚೆನ್ನಾಗಿದ್ದಾವೆ, ಒಂದಕ್ಕಿಂತ ಒಂದೊಂದು. ಆಮೇಲೆ ಕಾಸ್ಟು ಕಡಿಮೆ ಐತೆ. ರೈತರು ಈ ಥರದ ಬಳಸ್ಕೊಂಡು ಕೆಮಿಕಲ್ಗೆ ಹೋಗೋದಂಗೆ, ಆರ್ಗಾನಿಕ್ ಅರ್ಧ ಕೆಮಿಕಲ್, ಪೂರ್ತಿನೇ ಕೆಮಿಕಲ್ಗೆ ಹೋಗೋಕ್ಕೂ ಬರಲ್ಲ, ಅರ್ಧ ಇದು ಆರ್ಗಾನಿಕ್ ಹೋಗಕ್ಕೆ ಬರಲ್ಲ. ಎರಡು ಅರ್ಧ ಮಾಡ್ಕೊಂಡು ಒಳ್ಳೆ ಬೆಳೆ ತೆಗೀರಿ. ಏನೇ ಮಾಡಿರಿ ಬರೀ ಆರ್ಗ್ಯಾನಿಕ್ ಅಂತ ಹೋದ್ರೆ ನಿಮ್ಗೆ ಕ್ವಾಲಿಟಿ ಬರಲ್ಲ, ಬರೀ ಕೆಮಿಕಲ್ ಅಂತ ಹೋದ್ರೆ ಗಿಡ ಬದುಕಲ್ಲ. ಸೊ ಎರಡನ್ನೂ ಬೆಳೆಸ್ಕೊಂಡು 80 ಭಾಗ ಆರ್ಗ್ಯಾನಿಕ್, 20ರಿಂದ 30 ಭಾಗ ಕೆಮಿಕಲ್ ಅಷ್ಟು ಬಳಸ್ಕೊಂತು ಅಂದ್ರೆ ಕ್ವಾಲಿಟಿ ತೆಗೆದಲ್ಲಿ ನಿಮ್ಗೆ ಎರಡು ಮಾತಿಲ್ಲ. ಆ ಕಾಳುಗಳು ತೋರಿಸ್ತೀನಿ ನೋಡಿ, ಆ ಕಾಳುಗಳೆಲ್ಲ ಹೆಂಗಿದಾವ ನೋಡಿ. ಇದು ಈ ತರ ಇದೆ, ಹೆಂಗಿರ್ಲಿ ಬಿಡ, ಇದೆ ಈ ತರ ಇದಿದೆ, ಕಾಳಿದೆ. ಇದು ನಾವು ಇದು ತಗೊಂಡಾಗ ಅಂದ್ರೆ ಬ್ರಿಕ್ಸ್ ಚೆಕ್ ಮಾಡಿದಾಗ ಇದೇ ಕಾಯಿನಲ್ಲಿ 21% ಬ್ರಿಕ್ಸ್ ಬಂದಿದೆ. TSS ಎಲ್ಲ ಚೆಕ್ ಮಾಡ್ಬಿಟ್ಟು ಈಗ ಅಪ್ಡೇಟ್ ಮಾಡ್ತೀನಿ ತಮ್ಗೆ ಎಲ್ಲರಿಗೂ.